ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ನಾನು ಮುಂಚೆ ವ್ಲಾಗಲ್ಲಿ ಹಾಕಿದ್ನಲ್ಲ ನಮ್ಮ ತಂಗಿದ್ದು ಎಂಗೇಜ್ಮೆಂಟ್ ಅಂತ. ಸೊ ಇವಾಗ ಮದುವೆ ಇದೆ. ಸೊ ಇವತ್ತು ಸಂಡೇ ಇದೆ, ಇವತ್ತು ಆ್ಯಕ್ಚುಲಿ ಥರ್ಸ್ಡೇ. ಇವತ್ತು ಮೆಹಂದಿ ಇದೆ. ಸೊ ಅದಕ್ಕೆ ಗ್ರೀನ್ ಔಟ್ಫಿಟ್ಟಲ್ಲಿ ನಾವು ರೆಡಿಯಾಗಿದ್ದೀವಿ. ನಾವು ಅಪ್ಪ ಆಮೇಲೆ ಬರ್ತಾರೆ. ಸೊ ಇವಾಗ ಹೊರಡಬೇಕು ಅಷ್ಟೇ. ಅಲ್ಲೋಗಿ ಪ್ರಿಪ್ರೇಷನ್ ಎಲ್ಲ ಏನು ನಾವು ಅಪ್ಪ ಎಲ್ಲ ಹೋಗಿ ಸ್ಟೇಜ್ ಡೆಕೋರೇಷನ್ ನೋಡಿ ಬಂದಿದ್ದಾರೆ. ನಾವು ಡೆಕೋರೇಷನ್ ಆದಮೇಲೆ ಹೋಗೋದು ನಾವು ಅಷ್ಟೇ. ಸೊ ಇವಾಗ ಬೇಗ ಆಟೋ ತೊಗೊಂಡು, ಮನೆ ದೂರ ಆಗುತ್ತೆ, ಸೊ ಆಟೋ ತೊಗೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ನೀವು ಆ್ಯಸ್ ಯೂಶ್ವಲ್ ನಾನು ಹಾವೇರಿಲಿದ್ದೀನಿ. ಥರ್ಸ್ಡೇ ಇದೆ ಅಂತಂದರೆ ಬಾಬಾ ಟೆಂಪಲ್ಗೆ ಹೋಗಲೇಬೇಕು. ಸೊ ಅದಕ್ಕೆ ನಮ್ಮ ಬಾಬಾಗೊಂದು ಹಾಯ್ ಹೇಳಿಬಿಟ್ಟು ನೆಕ್ಸ್ಟ್ ನಮ್ಮ ತಂಗಿ ಮನೆಗೆ ಹೋಗ್ತೀವಿ. ಇನ್ನೇನು ಬಂದ್ವಿ. ಡೆಕೋರೇಷನ್ ಎಲ್ಲ ಈ ಥರ ಇದೆ. ಇಲ್ಲಿ ಇವಳು ಆಗಲೇ ಮೆಹಂದಿ ಹಾಕಿಸ್ಕೊಂಡ್ಬಿಟ್ಟಿದ್ದಾಳೆ. ದನ್ನದು ಸ್ಟಾರ್ಟ್ ಆಗೈತಿ. ಹೌದಾ, ಇದು ಸ್ಟೇಜ್. ಆಮೇಲೆ ಬರ್ತೀವಿ ಇಲ್ಲಿ. ಸೊ ಬನ್ನಿ ಒಳಗಡೆ ಹೋಗೋಣ. ಹಾಯ್, ನಮಸ್ತೆ. ವ್ಲಾಗ್ ಮಾಡತ್ತಿದ್ದೆ. ಮದುಮಗಳದ್ದು ವ್ಲಾಗಿಂಗ್ ಅಂದ್ರೆ ಮೆಹಂದಿ ಸ್ಟಾರ್ಟ್ ಆಗಿದೆ. ನಾನು ಸಂಡೇ ಮಾಡು. ಕ್ಲಿಕ್ ಆಗೈತಿ. ಸಾಕು. ಸೊ ಎಲ್ರದ್ದು ಆಯಿತು. ಇವಾಗ ನಂದು ಟರ್ನು. ಮುಂದೆ ಎಲ್ಲ ಹಾಕಿದ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹಿಂದೆ ಹಾಕ್ಸ್ಕೊತಿದ್ದೀನಿ. ಇದು ನಮ್ಮ ಚೀಕಮ್ಮನ ಕೈಯಲ್ಲಿ ಮದರಂಗಿ. ಕಾಕನ ಹೆಸ್ರು ಹಾಕ್ಸ್ಕೊಬೇಕಿಲ್ಲ ಆಂಟಿ? ಇದು ನಾಕಕ್ಕ ಚೇಂಜ್ ಕೇಳಿದ್ರೆ ಹಾಕ್ಲಿಲ್ಲ. ರೌಂಡ್ ಅಂದು ನಮ್ಮ ಆಂಟಿಗೆ ಪಾಪ ಬೇರೆ ಡಿಸೈನ್ ಏನೋ ಬೇಕಿತ್ತು, ಇವರೇನೋ ಹಾಕಿದ್ದಾರೆ. ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದಾರೆ. ನೆಕ್ಸ್ಟ್ ಕ್ಯೂ ನಮ್ಮ ಅತ್ತೆದು, ನಮ್ಮ ಅತ್ತಮ್ಮಂದು. ನಂದ ಸಾರಿ ಎಲ್ಲ ಅಲ್ಲಿ ಬರ್ಸ್ಕೊಂತ ಫೋಟೋ. ಇವಾಗ ಇಲ್ಲೆಲ್ಲ ಮೆಹಂದಿ ಮುಗಿಸಿ ಅಲ್ಲಿ ಸ್ಟೇಜ್ ಡೆಕೋರೇಷನ್ ಮಾಡಿದ್ರೆ ಅಲ್ಲಿ ಫೋಟೋಸ್ಗಷ್ಟೇ ಹೋಗ್ತಿರೋದು. ಬಿಕಾಸ್ ಅಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ಚೆನ್ನಾಗಿ ಇರಲಿಲ್ಲ. ಇಷ್ಟೆಲ್ಲ ಸರ್ಕಸ್ ಮಾಡ್ಕೊಂಡು ಬಂದಲ್ಲ. ಇವಾಗ ನೋಡಿ ಈ ಥರ ಕೂತಿದ್ದಾಳೆ ಹುಡುಗಿ. ಫುಲ್ ಸೀರಿಯಸ್ ಆಗಿ ಹೋಗಿದ್ದಾಳೆ ಮದುಮಗಳು. ಇವಾಗ ಅಲ್ಲಿ ಫೋಟೋಶೂಟ್ ನಡೀತಿದೆ. ಅಲ್ಲಿ ಸಾಂಗ್ ಬೇರೆ ಪ್ಲೇ ಆಗ್ತಿದೆ. ಇಲ್ಲಿದೆ ಬಟ್ ಮುಖ ಕಾಣಿಸ್ತಿಲ್ಲ ಇಲ್ಲಿ. ಡೋಂಟ್ ನೋ, ಆಮೇಲೆ ತೋರಿಸ್ತೀವಿ. ಇಲ್ಲಿ ಕೂತಿದ್ದೀವಿ. ಇವರೊಬ್ರು VIP ಮೇಡಮ್. ಇವರು ನಮ್ಮಮ್ಮ, ನಮ್ಮ ಆಂಟಿ ಆ ಕಡೆ ಟರ್ನಾಗಿದ್ದಾರೆ. ಅಲ್ಲ, ಅವ್ರದ್ದೇ ಲೋಕದಲ್ಲಿದ್ದಾರೆ ಅವರು. ಇಲ್ಲಿ ಇವ್ರು ಚಿಲ್ಲಿ ಪಿಲ್ಲಿ ಇದ್ದಾರೆ. ಇಲ್ಲಿ ಮದುಮಗಳು ಒಬ್ಳಿದ್ದಾಳೆ. ಎಡಿಟ್ ಆಗಲ್ಲ, ಇವಳು ಅಪ್ಲೋಡ್ ಮಾಡಲ್ಲ. ಮಾಡ್ತೀನಿ. ಇವಾಗ ಇಲ್ಲಿ ನಮ್ಮ ಚಿಕ್ಕಪ್ಪ ಸ್ಟಾರ್ಟ್ ಮಾಡ್ತಿದ್ದಾರೆ. ಸ್ಟಾರ್ಟ್ ಕಕ್ಕ. ಬೆಂಗಳೂರು ಜೊತೆಗೆ ನಮ್ಮ ಚಿಕ್ಕಪ್ಪ ನನಗೇನೋ ಗೋಲ್ಡ್ ಪ್ರೆಸೆಂಟ್ ಮಾಡ್ತಿದ್ದಾರೆ. ಸೊ ಏನಿದೆ ಅಂತ ನೋಡೋಣ. ಇಲ್ಲಿ ಕೊಡ್ತಿದ್ದಾರೆ ಇಟ್ಕಲ್ಲಿ. ಸೊ ಬನ್ನಿ ಓಪನ್ ಮಾಡೋಣ ಏನಿದೆ ಅಂತ. ಇಂಡಿಯಾ ಇಟ್ಸ್ ನಾಟ್ ಫಾರ್ ಬಿಗ್ನೆಸ್ ಅಂತಾರಲ್ಲ. ಸೊ ಏನಂತ ಗೆಸ್ ಮಾಡಿ, ನಾನು ತೋರ್ಸೋಷ್ಟರಲ್ಲಿ. ಯಾರಿಗಾದ್ರೂ ಈ ಥರ ಐಡಿಯಾ ಇದೆಯಾ? ಗೋಲ್ಡ್ ಕವರಲ್ಲಿ ಟ್ಯಾಬ್ಲೆಟ್ಸ್ ಯೂಸ್ ಮಾಡೋದು. ಒಬ್ಬೊಬ್ರು ಮುಖ ನೋಡಿ ಇಲ್ಲಿ. ಇವನ್ ಮುಖ ನೋಡಿ ಇಲ್ಲಿ. ಯಾಕತ್ತಾರ ಸೈಲೆಂಟ್ ಅದಿ? ಸಂಜೆ ಏನೋ ತಿಂದು ಬಂದಿದ್ದಾರೆ. ಮನೆ ಊಟ ಹೋಗ್ತಿಲ್ಲ ಇಲ್ಲಿ ಇವರಿಗೆ. ಎಕ್ಸ್ಪ್ರೆಷನ್ ನೋಡಿ ಒಬ್ಬೊಬ್ರು. ಅಮ್ಮನ ಹತ್ರ ಸರಿಯಾಗಿ ಬೈಸ್ಕೊಂಡು ಊಟ ಮಾಡ್ತಿದ್ದಾರೆ ಇಲ್ಲಿ. ಇವಳು ದಿನ ಫೋಟೋಶೂಟೇ ಮುಗೀತಿಲ್ಲ. ಸೊ ಇವಾಗ ಇನ್ನೇನು ಮನೆಗೆ ಬಂದ್ವಿ. ಟೈಮ್ ಇವಾಗ 10:30 ಆಗಿದೆ. ಸೊ ಮೆಹಂದಿ ಎಲ್ಲ ಮುಗೀತು. ನಾಳೆ ಇನ್ನೇನು ಅರಿಶಿನ ಶಾಸ್ತ್ರ. ಸೊ ನಾಳೆ ಸಿಗೋಣ ನಿಮಗೆ. ಓಕೆ, ನಿನ್ನೆ ಎಲ್ಲ ನಿನ್ನೆ ಮೆಹಂದಿ ಆಯ್ತಲ್ಲ. ಇವಾಗ ಅರಿಶಿನ ಶಾಸ್ತ್ರ. ನಾವು ಬರೋಷ್ಟರಲ್ಲಿ ಅರಿಶಿನ ಶಾಸ್ತ್ರ ಆಯಿತು. ಮತ್ತು ಹಂದ್ರಗಂಬ ಪೂಜೆ ಎಲ್ಲ ಹೋಗಿದೆ.
ಇಲ್ಲಿ ನಾನು ನಮ್ಮ ತಂಗಿ ಕೂತಿದ್ದೀವಿ ಅಷ್ಟೇ. ಅಲ್ಲಿ ಚಪ್ರ ಪೂಜೆ ಮಾಡ್ತಿದ್ದಾರೆ, ಅಲ್ಲಿ ಅಲ್ಲ ಪೂಜೆ ಆಗಿದೆ, ಅದು ಚಪ್ರ ಹಾಕ್ತಿದ್ದಾರೆ. ಹಾಂ, ಅದೆಲ್ಲ ರೆಡಿ ಮಾಡ್ತಿದ್ದಾರೆ. ಆ್ಯಂಡ್ ಇವಳು ಬೇಗ ಬಾ ಅಂತಂದರೆ ಇವಳಿಂದನೇ ನಾನೆಲ್ಲ ಅರ್ಶಿನ ಪೂಜೆ ಅಲ್ಲ ಅರ್ಶಿನ ಶಾಸ್ತ್ರ ಮತ್ತು ಅಂದ್ರಗಂಬ ಪೂಜೆ ಮಾಡೋದೆಲ್ಲ ಮಿಸ್ ಮಾಡ್ಕೊಂಡಿದ್ದೆ. ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ಲು ಇವಳು. ಓಕೆ, ಇವಾಗ ಧನ್ಯ ಅದು ಮದುಮಗಳಿಂದ ರೆಡಿ ಆಗ್ತಿದ್ದಾಳೆ. ಸೇ ಹಾಯ್. ನಂಗೆ ಯಾಕೋ ಡೌಟ್ ಇದೆ ಅಪ್ಲೋಡ್ ಮಾಡೋದು. ಇವಳು ಇನ್ನೂ ಡೌಟ್ ಇದೆ ನಾನು ಅಪ್ಲೋಡ್ ಮಾಡ್ತೀನಿ ಇಲ್ವ ಅಂತ. ಸೊ ನೋಡೋಣ, ಎಡಿಟ್ ಮಾಡ್ತೀನ ಅಪ್ಲೋಡ್ ಮಾಡ್ತೀನ ಅಂತ. ಸೊ ಇನ್ನೊಂದು ಇವಾಗ ಬಳೆ ಶಾಸ್ತ್ರ ಅಷ್ಟೇ ಬ್ಯಾಲೆನ್ಸ್ ಇರೋದು. ಸೊ ಹುಡುಗಿ ರೆಡಿ ಆದ ತಕ್ಷಣ ಸ್ಟಾರ್ಟ್. ಓದ್ಲಿಕ್ಕೆ ಏನೋ ಇಲ್ಲಿ ಇವಳನ್ನ ಅವಾಗಿಂದ ಮಾತಾಡ್ಸೋಕೆ ಟ್ರೈ ಮಾಡ್ತಿದ್ದೀವಿ, ಸಿಗ್ತಿಲ್ಲ ಕೈಗೆ, ಬಿಜಿಯಾಗಿ ಹೋಗಿದ್ದಾಳೆ ಹುಡುಗಿ. ಇಲ್ಲಿ ಇದೆಲ್ಲ ಪೂಜೆ ಆಗಿದೆ. ಉಳ್ಕಲ್ಲು, ಇದು ಬೀಸೆಕಲ್ಲು. ಇವಾಗ ನೆಕ್ಸ್ಟು ಶಾವಿಗೆ ಹೊಸಿಬೇಕು. ಸೊ ಅಲ್ಲಿ ಹೋಗೋಣ ಬನ್ನಿ. ಇದಿಷ್ಟಾಗಿದೆ. ಒಲಿ ಎಲ್ಲ ಪೂಜೆ ಮಾಡ್ತಾರಲ್ಲ, ಎಲ್ಲಿರ್ತದೆ ಇಲ್ಲಿ ಶಾವಿಗೆ ಹೊಸಿಯ ಪ್ರೋಗ್ರಾಮ್ ಇರುತ್ತೆ. ಆ್ಯಂಡ್ ಆಲ್ಸೋ ಒನ್ ಥಿಂಗ್ ಹೇಳಬೇಕು ಅಂದರೆ ಇದು ತುಂಬ ತಿಂಗಳುಗಳೇ 7-8 ಮಂತ್ಸ್ ಹಿಂದೆ ವಿಡಿಯೋ ಮಾಡಿದ್ದಿದ್ದು. ಆ್ಯಕ್ಚುಲಿ ನವಂಬರಲ್ಲಿ ಮೇ ಬಿ ಅನಿಸಿತು, ಅಯ್ಯೋ ಯಾರು ಎಡಿಟ್ ಮಾಡ್ತಾರೆ, ತುಂಬ ಹಳೆ ವಿಡಿಯೋಸ್ ಎಲ್ಲ ಅಂತ. ಬಟ್ ಹಾಗೆ ಸುಮ್ಮನೆ ನೋಡ್ತಿದ್ದಾಗ ಒಳ್ಳೆ ಮೆಮೊರಿ ಆಗುತ್ತಲ್ಲ ಅಂತ ವಿಡಿಯೋ ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಐ ಡೋಂಟ್ ನೋ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ, ಬಟ್ ಪರ್ಸ್ನಲಿ ಒಂದು ಮೆಮೊರಿ ಇರುತ್ತಲ್ಲ, ಮೆಮೊರಿ ಇದ್ದರೆ ಚೆನ್ನಾಗಿರುತ್ತಲ್ಲ ಅಂತ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ ಇದನ್ನು. ಬಟ್ ನಮ್ಮ ಆಂಟಿ ನೋಡಿ, ನನಗಂತೂ ಇನ್ನು ಮಾಡೋಕ್ಕಾಗಲ್ಲ, ಸರಿ ಆಯಿತು ನಿನ್ಗೊಂದು ಫೋಟೋಗೋಸ್ಕರ ಒಂದು ರೆಡಿ ಮಾಡಿಕೊಡ್ತೀನಿ ಅಂತ ಏನೋ ಜುಗಾಡ್ ಮಾಡ್ತಿದ್ದಾರೆ, ಫೋಟೋಗೋಸ್ಕರ ಅಷ್ಟೇ. ಬಳೆ ತೋರಿಸೋದೆಲ್ಲ ತುಂಬ ಲೇಟ್ ಆಗೋಯ್ತು. ಸೊ ಇನ್ನೇನು ನಂಗೆ ತುಂಬ ಹಶ್ವಾಗ್ತಿತ್ತು, ಇವಾಗ ಜಾಸ್ತಿ ಟೈಮ್ ವೇಟ್ ಮಾಡೋಕ್ಕಾಗಲ್ವಲ್ಲ ಊಟ ಇಲ್ಲದೆ. ಸೊ ಅದಕ್ಕೋಸ್ಕರ ತುಂಬ ಜನ ಇದ್ದಾರೆ ಅಂತ ಅಮ್ಮನೇ ಬಂದು ಹಾಕ್ತಿದ್ರು, ಬಳೆ ಹಾಕ್ಕೊಂಡು ಊಟಕ್ಕೆ ಹೋಗಿ ನೀನು ಅಂತ. ಸೊ ನಾವು ಅಮ್ಮಂಗೂ ಬಳೆ ಇಟ್ಟು ಅಭ್ಯಾಸ ಇದೆ, ಸೊ ಅದಕ್ಕೆ ಅವಳೇ ಹಾಕ್ತಿದ್ದಾರೆ. ಏನು ಬಳೆ ಶಾಸ್ತ್ರದೆಲ್ಲ ಮುಗಿಸಿ ಬಂದಿದ್ದೀವಿ. ಇವಾಗ ಇಲ್ಲಿ ನೋಡಿದ್ರೆ ಫುಲ್ ಮೆಸ್ ಕ್ರಿಯೇಟ್ ಆಗಿದೆ. ಬೆಡ್ಡೆಲ್ಲ ಸೀರೆ ಸೀರೆ ಸೀರೆ, ಎಲ್ಲ ಕಡೆ ಸೀರೆ. ಸೊ ಇವಾಗ ಇನ್ನೇನು ಹೆಣ್ಮಕ್ಳಿದ್ದೀವಿ, ಮನೆ ತುಂಬ ಹೆಣ್ಮಕ್ಳು ಅಂತಂದರೆ ಸೀರೆ ಜೋಡಿಸ್ಕೋಬೇಕು. ಸೊ ಇವಾಗ ಸ್ಯಾರಿ ಎಲ್ಲ ಉಟ್ಕೊಳುವಾಗ ಕಷ್ಟ ಆಗುತ್ತೆ ಅಂತ ಸೊ ಸ್ಯಾರಿ ಎಲ್ಲ ಫೋಲ್ಡ್ ಮಾಡಿ ಇಡ್ತಿದ್ದೀವಿ. ಇಲ್ಲಿ 2 ಆಗಿದೆ. ಇವಾಗ ನಂದು ಅಮ್ಮಂದು ಮಾಡಿ ಅಕ್ಕ ಸಂಜೆ ಬರ್ತಾಳೆ ಅಕ್ಕ. ಸೊ ಅವಳದು ಎಲ್ಲ ರೆಡಿ ಮಾಡ್ಬೇಕು ಇವಾಗ. ಸೊ ಇನ್ನು ಸೆಲೆಕ್ಷನ್ ನಡೀತಿದೆ, ಯಾವ್ದು ಉಟ್ಕೋಬೇಕು ಏನು ಅಂತ. ಸೊ ಬನ್ನಿ ನೋಡೋಣ ಹೇಗೆ ಮಾಡ್ತೀವಿ ಅಂತ ನೋಡಿ. ಸೊ ಇವಾಗ ಇನ್ನೊಂದು ಸೀರೆ ಫೋಲ್ಡಿಂಗ್ ನಡೀತಿದೆ, ಇದನ್ನು ಮಾಡಬೇಕು. ಇದನ್ನು ಮಾಡಿದ್ರೆ ಅಮ್ಮನ ಸೀರೆ ಆಗೋಗುತ್ತೆ. ಇವಾಗ ನೆಕ್ಸ್ಟ್ ಇದಾದ್ಮೇಲೆ ನಾನು ಕಾಣಿಸ್ತೇ, ನಾವಪ್ಪ ಆ್ಯಕ್ಚುಲಿ ಕ್ಯಾಮ್ರಾಮನ್ ಆಗಿದ್ದಾರೆ. ಸೊ ಅವ್ರಿಗೆ ಡೈರೆಕ್ಷನ್ ಕೊಡ್ತಿರ್ತೀನಿ ಯಾವ ಥರ ಹಿಡಿಬೇಕು ಏನು ಅಂತ. ಕೆಳಗಿಂದಿದ್ದು ಸೊ ಒಂದು ಸೆಕೆಂಡ್. ಸೊ ನೀವು ಯಾರ್ಯಾರೆಲ್ಲ ಮದುವೆ ಪ್ರಿಪ್ರೇಷನ್ ಈ ಥರ ಮಾಡ್ತೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಸೀರೆ ಆದಮೇಲೆ ಇನ್ನೇನು ಜ್ಯುವೆಲ್ರಿ ಸೆಟ್ ಮಾಡ್ತಿರುವಾಗ ಸಿಗೋಣ. ಬೈ ಬಾಯ್. ನಾನು ಮದುವೆದೆಲ್ಲ ವಿಡಿಯೋ ಶೂಟ್ ಮಾಡಿದ್ದು ಅದು ಹೆಂಗೂ ಡಿಲೀಟ್ ಆಗೋಗಿದೆ. ಸೊ ನನಗೆ ಸಿಕ್ಕಿರೋ ವಿಡಿಯೋಸ್ ಇಷ್ಟೇ. ಸೊ ಇದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.